ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ರಾಜ್ಯ ಸರ್ಕಾರಿ ನೌಕರರ 7th ಪೇ ಕಮಿಷನ್ನ ಪೇ ಮ್ಯಾಟ್ರಿಕ್ಸ್ ಬಗ್ಗೆ ತಿಳಿಸಲಿದ್ದೇನೆ. ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದರೆ ಎಲ್ಲ ಮಾಹಿತಿಗಳು ನಿಮಗೆ ಕೂಡಲೇ ಸಿಗಲಿವೆ. ಆಲ್ರೆಡಿ ನನ್ನ ಚಾನಲ್ನಲ್ಲಿ 11 12ರವರೆಗಿನ ಪೇ ಸ್ಕೇಲ್ ಬಗ್ಗೆ ತಿಳಿಸಿದ್ದೇನೆ. ಅದರ ಲಿಂಕನ್ನು ನಾನು ಎಂಡ್ ಸ್ಕ್ರೀನ್ನಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ 11-13ರಿಂದ 11-18ರವರೆಗಿನ ಪೇ ಮ್ಯಾಟ್ರಿಕ್ಸ್ ಇದೆ. 11-13ರಲ್ಲಿ 22,800 ಇರುವಂಥದ್ದು 43,100 ಆಗಲಿದೆ. 24,600 ಇರೋರಿಗೆ 46,400 ಆಗಲಿದೆ. 28,800 ಇರುವಂಥದ್ದು 53,900 ಆಗಲಿದೆ. 33,600 ಇರುವಂಥದ್ದು 62,600 ಆಗಲಿದೆ. 39,000 ಇರುವವರು 72,500 ಆಗಲಿದೆ. 43,200 ಇರುವಂಥದ್ದು 83,900 ಆಗಲಿದೆ. ಲೆವೆಲ್ 14ನವರು 24,000 ಇರುವಂಥದ್ದು 45,300 ಆಗಲಿದೆ. 24,600 ಇರುವಂಥದ್ದು 46,400 ಆಗಲಿದೆ. 28,800 ಇರುವಂಥದ್ದು 53,900 ಆಗಲಿದೆ. 33,600 ಇರುವಂಥದ್ದು 62,600 ಆಗಲಿದೆ. 39,000 72,500 ಆಗಲಿದೆ. 45,300 ಇರುವಂಥದ್ದು 83,900 ಆಗಲಿದೆ. ಲೆವೆಲ್ 15ನಲ್ಲಿ 26,000 ಇರುವಂಥವರು 48,900 ಆಗಲಿದೆ. 28,800 ಆದರೆ 53,900 ಆಗಲಿದೆ. 33,600 ಇರುವಂಥದ್ದು 62,600 ಆಗಲಿದೆ. 39,000 ಇರುವಂಥದ್ದು 72,500 ಆಗಲಿದೆ. 45,300 ಇರುವಂಥದ್ದು 83,900 ಆಗಲಿದೆ. 47,700 ಇರುವಂಥದ್ದು 92,700 ಆಗಲಿದೆ. ಲೆವೆಲ್ 16ನವರು 28,100ರಿಂದ 52,650 ಆಗಲಿದೆ. 28,800 ಇರುವಂಥದ್ದು 53,900 ಆಗಲಿದೆ. 33,600 ಇರುವಂಥದ್ದು 62,600 ಆಗಲಿದೆ. 39,000 ಇರುವಂಥದ್ದು 72,500 ಆಗಲಿದೆ. 45,300 ಇರುವಂಥದ್ದು 83,900 ಆಗಲಿದೆ. 50,100 ಇರುವಂಥದ್ದು 97,100 ಆಗಲಿದೆ. ಲೆವೆಲ್ 17ನವರು 30,400 ಇರುವಂಥದ್ದು 56,800 ಆಗಲಿದೆ. 33,600ರವರು 62,600 ಸಿಗಲಿದೆ. 39,000ದವರು 72,500 ಪಡೆಯಲಿದ್ದಾರೆ. 45,300 83,900 ಆಗಲಿದೆ. 51,300 ಇರುವಂಥದ್ದು 90,000 ಆಗಲಿದೆ. ಲೆವೆಲ್ 18ನವರು 32,800ರವರು 61,150 ಆಗಲಿದೆ. 33,600ರಿಂದ 62,600 ಆಗಲಿದೆ. 39,000ದಿಂದ 72,500 ಆಗಲಿದೆ. 45,300 83,900 ಆಗಲಿದೆ. 52,500 97,100 ಆಗಲಿದೆ. ಇನ್ನು ಮುಂದಿನ ಲೆವೆಲ್ಗಳನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ ನಾನು. ಮತ್ತು ಈ ವಿಡಿಯೋದಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ಅದನ್ನು ನನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲಿ ನಿಮಗೆ ಮುಂದಿನ ವಿಡಿಯೋದ ನೋಟಿಫಿಕೇಷನ್ನು ನಾನು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ಸಿಗಲಿದೆ. ಆದ್ದರಿಂದ ನನ್ನ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ಮಿಡ್ಲಲ್ಲಿ ಅಲವೆನ್ಸ್ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋ ವಿಷಯ ಕೂಡ ಇದೆ. ಈ ಸ್ಪೆಷಲ್ ಅಲವೆನ್ಸ್ ಡಿಪಾರ್ಟ್ಮೆಂಟ್ ವೈಸ್ ಚೇಂಜ್ ಆಗುತ್ತೆ. 600 ಇರುವಂಥದ್ದು 1,000 ಸ್ಪೆಷಲ್ ಅಲವೆನ್ಸಲ್ಲಿ 1,100 ಆಗಲಿದೆ. ಇಷ್ಟರವರೆಗೆ ಯಾರಿಗೆ 700 ಅಲವೆನ್ಸ್ ಸಿಗ್ತಿತ್ತೋ ಅವರಿಗೆ ಸ್ಪೆಷಲ್ ಅಲವೆನ್ಸಲ್ಲಿ 1,250 ಆಗಲಿದೆ. ಮತ್ತು
ಈ ಇಷ್ಟರವರೆಗೆ 800 ಅಲವೆನ್ಸ್ ಪಡಿತಾ ಇದ್ದವರು ಸ್ಪೆಷಲ್ ಅಲವೆನ್ಸಲ್ಲಿ 1450 ಆಗಲಿದೆ. ಈ ಅಲವೆನ್ಸ್ 900 ಪಡಿತಾ ಇದ್ದವರು ಸ್ಪೆಷಲ್ ಅಲವೆನ್ಸಲ್ಲಿ 1650 ಆಗಲಿದೆ. ಈ ಅಲವೆನ್ಸ್ 1050 ಪಡಿತಾ ಇದ್ದವರು ಸ್ಪೆಷಲ್ ಅಲವೆನ್ಸಲ್ಲಿ 1900 ಆಗಲಿದೆ. ಮತ್ತು 1200 ಅಲವೆನ್ಸ್ ಪಡಿತಾ ಇದ್ದವರು ಸ್ಪೆಷಲ್ ಅಲವೆನ್ಸಲ್ಲಿ 2200 ಪಡಿತಾರೆ. ಈ ವ್ಯಾಲ್ಯೂಸ್ ಲೆವೆಲ್ ಚೇಂಜ್ ಆಗಲ್ಲ, ಎಲ್ಲ ಲೆವೆಲ್ಸಲ್ಲೂ ಸೇಮ್ ಆಗೇ ಇರುತ್ತೆ. ಧನ್ಯವಾದಗಳು. ನಾನು ಈ ವ್ಯಾಲ್ಯೂಸನ್ನು ಸರ್ಕಾರ ನೀಡಿರುವ ಆದೇಶದಿಂದ ಪಡೆದು ನಿಮಗಾಗಿ ಟೇಬಲ್ ಫಾರ್ಮ್ಯಾಟಲ್ಲಿ ಆ್ಯಡ್ ಮಾಡಿ ತಿಳಿಸ್ತಾ ಇದ್ದೀನಿ. ಯಾಕೆ ಈ ವಿಷಯವನ್ನು ಈ ಫಾರ್ಮ್ಯಾಟಲ್ಲಿ ಇದೆ ಅಂದರೆ, 7th ಪೇ ಕಮಿಷನ್ ಅವರು ಇದೇ ಫಾರ್ಮ್ಯಾಟಲ್ಲಿ ಪೇ ಮ್ಯಾಟ್ರಿಕ್ಸ್ ಕ್ರಿಯೇಟ್ ಮಾಡಿರೋದು. ಈ ಪೇ ಮ್ಯಾಟ್ರಿಕ್ಸ್ ಸಹಾಯದಿಂದ ನಿಮಗೆ ನಿಮ್ಮ ಬೇಸಿಕ್ ಪೇ 7th ಪೇ ಕಮಿಷನ್ ಜಾರಿಗೆ ಬಂದ ಕೂಡಲೇ ಎಷ್ಟು ಆಗುತ್ತೆ ಅಂತ ತಿಳಿದುಕೊಳ್ಳಲು ಸಹಾಯವಾಗುತ್ತೆ. ಮತ್ತು ಈಗಾಗಲೇ ಕೇಂದ್ರ ಸರ್ಕಾರಿ ನೌಕರರ 7th ಪೇ ಅನ್ನು ಲೋಕಸಭೆ ಚುನಾವಣೆ ಮೊದಲು ಅಂಗೀಕಾರ ಮಾಡಿದ್ದರಿಂದ ಎಂಬ ಸುದ್ದಿ ಹರಿದಾಡ್ತಾ ಇದೆ. ಆದ್ದರಿಂದ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಈ ವರ್ಷದ ಬಜೆಟ್ ಮಂಡನೆಯ ಮೊದಲು 7th ಪೇ ಕಮಿಷನ್ ಜಾರಿಯಾಗುವ 100% ಚಾನ್ಸ್ ಇದೆ. ಮತ್ತು ಇದು ಆದಷ್ಟು ಬೇಗನೆ ಜಾರಿಗೆ ಬಂದು ಎಲ್ಲರ ಸಂಬಳ ಹೈಕಾಗಿ ಎಲ್ಲರಿಗೂ ತುಂಬ ಹೆಲ್ಪ್ ಆಗಲಿ ಅಂತ ನನಗೆ ತುಂಬ ಆಶಯ. ನೀವು ಈ ವಿಷಯವನ್ನು ನಿಮ್ಮ ಕೊಲೀಗ್ಸಿಗೂ ಕೂಡ ತಿಳಿಸುವುದರಿಂದ ಅವರಿಗೂ ಕೂಡ ಅವರ ಸಂಬಳ ಹೈಕಾಗೋದ್ರ ಬಗ್ಗೆ ವಿಷಯ ತಿಳಿದುಕೊಳ್ಳಲು ಹೆಲ್ಪ್ ಆಗುತ್ತೆ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಕೂಡ ನಾನು ಉಳಿದ ಪೇ ಮ್ಯಾಟ್ರಿಕ್ಸ್, ಉಳಿದ ಲೆವೆಲ್ನ ಪೇ ಮ್ಯಾಟ್ರಿಕ್ಸನ್ನು ತಿಳಿಸ್ತೇನೆ. ಅದನ್ನು ಕೂಡ ಹಾಗೆಯೇ ಎಲ್ಲರೂ ಶೇರ್ ಮಾಡಿಕೊಂಡು ಅದರ ಬಗ್ಗೆ ಏನಾದರೂ ಕಮೆಂಟ್ ಇದ್ದರೆ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸುವುದರಿಂದ ನನಗೆ ಅದರಲ್ಲಿರುವ ವಿಷಯಗಳನ್ನು ಇಂಪ್ರೂವ್ ಮಾಡಿಕೊಂಡು ನಿಮಗೆ ಅದರ ಬಗ್ಗೆ ಏನಾದರೂ ಡೌಟ್ ಇರೋದನ್ನು ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲ ನನ್ನ ಸಬ್ಸ್ಕ್ರೈಬ್ದಾರರಿಗೆ ಧನ್ಯವಾದಗಳು.